ಸ್ತ್ರೀಧರ್ಮದ ಬಗ್ಗೆ ಒಂದು ಸ್ವಲ್ಪ ಮಾತನ್ನು ಹೇಳ್ತಾಳೆ. ಉದುಂಬರದಲ್ಲಿ ಭವಾನಿಯ ಸನ್ನಿಧಾನ, ಸಕಲ ದೇವತೆಗಳ ಸನ್ನಿಧಾನ ಇರ್ತದೆ. ಆದ್ದರಿಂದ ಪ್ರತಿ ಇದರಲ್ಲೂ ಕೂಡ ಆ ಉದುಂಬರ ಅಂದರೆ ಯಾವುದು, ಬಾಗಿಲ ಮಧ್ಯಭಾಗ, ಅದನ್ನು ನಾವು ಸ್ನಾನ ಮಾಡಬೇಕು, ಪೂಜಿಸಬೇಕು. ಅದನ್ನು ಪ್ರತಿನಿತ್ಯದಲ್ಲೂ ಕೂಡ ಗಂಧ ಪುಷ್ಪಾತಿಗಳಿಂದ ಅರ್ಚಿಸಬೇಕು. ಅಶೂನ್ಯ ದೆಹಲಿ ಕಾರ್ಯ ಪ್ರಾತಃ ಕಾಲೇ ವಿಶೇಷತಃ, ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಹೊಸ್ತಿಲು ಶುದ್ಧ ಮಾಡಿ ಅದರ ಮೇಲೆ ರಂಗೋಲಿಯಾದಿಗಳಿಂದ ಅದನ್ನು ಅಲಂಕಾರ ಮಾಡಬೇಕು. ಅದಕ್ಕೆ ಪುಷ್ಪ ಗಂಧ ಎಲ್ಲ ಇಟ್ಕೊಳ್ಬೇಕು. ಯಾವ ಮನೆಯಲ್ಲಿ ಹೊಸ್ತಿಲಲ್ಲಿ ರಂಗೋಲ್ಯಾದಿಗಳಿಂದ ಕುಂಕುಮ ಅರಶಿನ ಇತ್ಯಾದಿಗಳಿಂದ ಅಲಂಕಾರವಾಗಲಿಲ್ಲ, ಶೂನ್ಯವಾಗಿ ಉಂಟೋ ಆ ಮನೆ ಶೂನ್ಯವಾಗುತ್ತದೆ. ಪಾದಸ್ಯ ಸ್ಪರ್ಶನಂ ತತ್ರ ಅಸಂಪೂಜ್ಯ ಚ ಲಂಘನಂ. ಅದೇ ರೀತಿ ಅದನ್ನು ಕಾಲಿಂದ ತುಳಿಬಾರ್ದು, ಹೊಸ್ತಿಲನ್ನು ಕಾಲಿಂದ ತುಳಿಬಾರ್ದು. ದಾಟುವುದಾದರೂ ಕೂಡ ಅದಕ್ಕೆ ಮುಟ್ಟಿ ಹೀಗೆ ಮಾಡಿ ಅದನ್ನು ಪೂಜಿಸಿ ಕೈ ಮುಗಿದು ಮತ್ತೆ ದಾಟಬೇಕು. ಅನಿವಾರ್ಯ ಆದ್ದರಿಂದ ದಾಟಬೇಕಾಗ್ತದೆ. ಬಹುಶಃ ಈ ಪಾಠ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮೋದಿಯವರಿಗೆ ಅಲ್ವಾ. ಅವರು ಆರಂಭದಲ್ಲಿ ಇದಕ್ಕೆ ಹೋಗುವಾಗ ಅಲ್ಲಿ ನಮಸ್ಕಾರ ಮಾಡಿ ಹೋದರು ಎಂಬುದನ್ನು ಕೇಳ್ತೇವೆ. ಯಾವುದೇ ಇರಲಿ, ಒಬ್ಬ ಅಧಿಕಾರಿ ಪ್ರಧಾನವಾಗಿ ತಾನು ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಮಾಡ್ತಾನೆ ಅಂತಂದರೂ ಸಂತೋಷ ಪಡಬೇಕಾದ್ದು. ನಾವು ಮನೆಯಲ್ಲಿ ಇದನ್ನೆಲ್ಲ ಮಾಡಿಕೊಳ್ಬೇಕು. ಒಂದು ವೇಳೆ ಪಾದಸ್ಪರ್ಶ ಅದಕ್ಕೆ ಆಯಿತು ಅಂತಾದರೆ ಅವನಿಗೆ ಅನರ್ಥಗಳೆಲ್ಲ ಪ್ರಾಪ್ತವಾಗ್ತದೆ. ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಸ್ತ್ರೀಯರು ಗೋಮಯದಿಂದ ಮನೆಯ ಮುಂಭಾಗದಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕು. ನೀರು ಹಾಕಿ ಗೋಮಯಾದಿಗಳಿಂದ ಲೇಪನಾದಿಗಳನ್ನು ಮಾಡಿ ಪ್ರತಿನಿತ್ಯ ಕೂಡ ಮಾಡ್ತಾ ಬಂದರೆ ಆ ಸ್ತ್ರೀ ದುಃಖವನ್ನು ಕಾಣುವುದಿಲ್ಲ. ಯಾವ ಮನೆಗೆ ಸೂರ್ಯ ಕಿರಣ ಬೀಳುವುದಕ್ಕಿಂತ ಮುಂಚೆ ಗೋಮಯ ಸಾರಿಸಿ ರಂಗೋಲ್ಯಾದಿಗಳು ಬಿದ್ದಿರುವುದಿಲ್ಲ, ಅಲ್ಲಿ ಯಾವತ್ತೂ ನೋಡಿದರೆ ದುಃಖ 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 ಇರ್ತದೆ. ಯಾವ ಮನೆಯಲ್ಲಿ ಇಲ್ಲ, ಸ್ಪೃಶಂತಿ ರಶ್ಮಯೋಯಶ್ಚ ಗೃಹಂ ಸಂಭಾರ್ಜನಾದೃತೆ. ಒಂದು ವೇಳೆ ಸೂರ್ಯಕಿರಣ ಬೀಳೋದಕ್ಕಿಂತ ಮುಂಚೆ ಅಲ್ಲಿ ಸ್ವಚ್ಛವಾಗಲಿಲ್ಲ ಅಂತಾದರೆ ಭವಂತಿ ವಿಮುಖಾಸ್ತಸ್ಯ ಪಿತರೋ ದೇವಮಾತರಃ, ಪಿತೃದೇವತೆಗಳು ಇನ್ನಿತರ ದೇವತೆಗಳೆಲ್ಲ ವಿಮುಖರಾಗಿ ಹೋಗಿಬಿಡ್ತಾರೆ. ಇನ್ನು ಬೆಳಗ್ಗೆ ಎದ್ದು ರಾತ್ರಿಯ ಪಶ್ಚಿಮಯಾಮ ಅಂದರೆ ಬೆಳಗ್ಗೆ ಎದ್ದುಕೊಂಡು ನಾವು ಅಕ್ಕಿಯನ್ನು ಏನು ಮಾಡಿದ್ರೆ ಭತ್ತ ತೆಗೆಯುವುದು ತೌಡು ತೆಗೆಯುವುದೆಲ್ಲ ಉಂಟಲ್ಲ, ಅದೆಲ್ಲ ಮಾಡಲಿಕ್ಕೆ ಹೋದರೆ ಎಲ್ಲ ನಿಶಾಯಾಹ ಪಶ್ಚಿಮೇ ಯಾಮೆ ಧಾನ್ಯ ಸಂಸ್ಕರಣಾಧಿಕಂ ಕುರುತೆ ಯಾತು ಮೋಹೇನ ವಂದ್ಯಾ ಜನ್ಮನಿ ಜನ್ಮನಿ. ಅವಳು ವಂದಿ ಆಗ್ತಾಳೆ, ಬಂಜೆ ಆಗ್ತಾಳೆ. ಅದನ್ನು ಪ್ರಾತಃ ಕಾಲದಲ್ಲಿ ಮಾಡಬಾರ್ದು, ಮುಂಚಿನ ದಿವಸನೇ ಅದನ್ನು ಮಾಡಿಕೊಳ್ಬೇಕು. ಇನ್ನು ಯಾರು ಸಂಧ್ಯಾಕಾಲ ಬಂದಾವಾಗಲೂ ಮಾರ್ಜನಾದಿಗಳನ್ನು ಮಾಡಿರುವುದಿಲ್ಲ, ಅವಳಿಗೆ ಭರ್ತೃಹೀನತ್ವ ಎಂಬಂತಹ ಒಂದು ಸ್ಥಿತಿ ಬರ್ತದೆ, ದಾರಿದ್ರ್ಯಾದಿಗಳು ಬರ್ತದೆ. ಅಕೃತ ಸ್ವಸ್ತಿಕಾಂ ಯಾತು ಕಾಮಲಿಪ್ತಾಂಚ ಮೇದಿನೀಂ ತಸ್ಯಾ ಸ್ತ್ರೀಯ ವಿನಶ್ಯಂತಿ ವಿತ್ತಮಾಯುರಿಶಸ್ತಥಾ. ಹೀಗೆ ಅದನ್ನೆಲ್ಲ ಶೂನ್ಯವನ್ನಾಗಿ ಮಾಡಬಾರ್ದು. ಸ್ವಸ್ತಿಕಾದಿಗಳನ್ನು ಬರೀಬೇಕು. ಭೂಮಿಯನ್ನು ಸ್ವಚ್ಛವಾಗಿ ನೀರಿತ್ಯಾದಿಗಳಿಂದ ಗೋಮಯ ಹಾಕಿ ನೀರಿಂದ ಸಾರಿಸಿ ಗೋಮಯದಿಂದ ಸಾರಿಸಿ ರಂಗೋಲ್ಯಾದಿಗಳಿಂದ ಇದು ಮಾಡಿಕೊಳ್ಳದಿದ್ದರೆ ನಮ್ಮ ಸಂಪತ್ತು ಆಯುಷ್ಯ ಕೀರ್ತಿ ಎಲ್ಲ ನಷ್ಟವಾಗ್ತದೆ ಅಂತ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅನಂತರದಲ್ಲಿ ನಜೀವತ್ ಪಿತೃಕ ಕುರ್ಯಾತ್ ಗಯಾಶ್ರಾದ್ದಂ ತಥೈವಚ. ತಂದೆ ಉಳ್ಳವ, ಇದರಲ್ಲಿ ಯಾವುದು ಮಾಡಲಿಕ್ಕಾಗ್ತದೆ ಅಂತಲ್ಲ, ವಿಷಯಗಳು ಹೇಳುವುದಷ್ಟೇ ಕೆಲವೆಲ್ಲ. ತಂದೆ ಉಳ್ಳವ ಚಪ್ಪಲಿ ಹಾಕಬಾರ್ದು, ಗಯಾಶ್ರಾದ್ದವನ್ನು ಮಾಡಬಾರ್ದು ಇತ್ಯಾದಿ ಮಧ್ಯದಲ್ಲಿ ಪ್ರಾಸಂಗಿಕವಾಗಿ ಬಂದದ್ದನ್ನು ಹೇಳ್ತಾ ಇದ್ದೇನೆ. ಇನ್ನು ಯಾವುದನ್ನು ಬಿಟ್ಟರೆ ಅವನು ಏನೇನು ಆಗುತ್ತಾನೆ ಅಂತ ಎಂಬುದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಹೀಗೆ ಅನೇಕ ವಿಧವಾದ ಉಪದೇಶವನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಆ ಅಲರ್ಕ ಸಿದ್ಧನಾಗಿದ್ದಾನೆ. ಉಪದೇಶ ಹಲವಾರು ಅಧ್ಯಾಯಗಳಲ್ಲಿ ಬಂದದ್ದೆಲ್ಲ ಉಂಟು. ಸರಿ ಇಂಥ ಅಲರ್ಕ ಮುಂದಕ್ಕೆ ದೊಡ್ಡವನಾದವಾಗ
ಅವನಿಗೆ ರಾಜ್ಯ ಅಧಿಕಾರವನ್ನು ಕೊಟ್ಟಿದ್ದಾನೆ ಋತಧ್ವಜ ಅಲರ್ಕನಿಗೆ. ಯಾಕೆಂದರೆ ಆ 3 ಮಂದಿಯೂ ಕೂಡ ಅಮ್ಮನ ಮಾತು ಪಕ್ವವಾಗಿ ಬಾಲ್ಯದಿಂದಲೇ ಪಕ್ವವಾದದ್ದರಿಂದ, ಅದು ಕೇಳಿ ಕೇಳಿ ಪಕ್ವವಾದದ್ದರಿಂದ ಅವರೆಲ್ಲ ಹೊರಟು ಹೋದರು. ಇವನು ರಾಜ್ಯಭಾರವನ್ನು ಮಾಡ್ತಾನೆ. ಅಮ್ಮ ಹೋಗುವಾಗ ಕೊನೆಯಲ್ಲಿ ಒಂದು ಹೇಳ್ತಾಳೆ, ನಿನಗೆ ಏನಾದರೂ ಇದಾಯಿತು ಅಂತ ಸಮಸ್ಯೆ ಬಂತು ಅಂತಾದರೆ ಅವಳೊಂದು ಬಂಗಾರದ ಉಂಗುರ ಕೊಡ್ತಾಳೆ. ಇದನ್ನು ನೀನು ತಿಕ್ಕು, ಅದರಲ್ಲಿ ನಿನಗೆ ಅಕ್ಷರ ಕಾಣಿಸ್ತದೆ. ಉಂಗುರವನ್ನು ಕೊಟ್ಟು ಉಂಗುರವನ್ನು ತಿಕ್ಕಿದರೆ ಅದರಲ್ಲಿ ಅಕ್ಷರಗಳು ನಿನ್ನ ಸಮಸ್ಯೆಗೆ ಉತ್ತರವಾಗಿ ಕಾಣಿಸಿಕೊಳ್ತದೆ ಅಂತ ಇಷ್ಟನ್ನು ಹೇಳಿ ಅವರು ಕುರುಡ ಹೊರಟು ಹೋಗಿದ್ದಾರೆ. ಇತ್ತ ಅಲರ್ಕ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಚೆನ್ನಾಗಿ ರಾಜ್ಯಭಾರವನ್ನೆಲ್ಲ ಮಾಡಿದ. ಆದರೆ ಏನಾಯಿತು ಅಂತಂದರೆ ಅವನಿಗೆ ಭೋಗಾಸಕ್ತನಾಗಿಬಿಟ್ಟ. ಅಜಿತೇಂದ್ರಿಯನಾದ, ಇಂದ್ರಿಯ ನಿಗ್ರಹವೇ ಇಲ್ಲ ಅಂತಾಯಿತು. ಎಷ್ಟು ವರ್ಷ ಆಯಿತು ನೋಡಿದ ಅಣ್ಣ ಸುಬಾಹು ಎಂಬವ ಹೀಗಾಗಿದೆ ಅಂತ ಅವನಿಗೆ ಗೊತ್ತಾಯಿತು. ಅವನು ಕಾಡಲ್ಲಿದ್ದಾನೆ, ತಮ್ಮ ಹಾಳಾಗ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಅವನು ಹಾಳಾಗಬಾರದು ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಕಾಶಿರಾಜನ ಬಳಿಗೆ ಬಂದು, ನೀನು ಅಣ್ಣನಿಗೆ ರಾಜ್ಯವನ್ನು ಕೊಡು ಅಂತ ಹೇಳಿ ಕಳಿಸು, ಅವನು ಕೊಡದಿದ್ದರೆ ಯುದ್ಧಕ್ಕೆ ಸಿದ್ಧನಾಗು ನೀನು ಅಂತ ಕಾಶಿರಾಜನ ಬಳಿಯಲ್ಲಿ ಹೇಳ್ತಾನೆ. ಸರಿ ಅಂತ ಆ ಕಾಶಿರಾಜ ಅದೇ ರೀತಿ ಒಬ್ಬ ದೂತನನ್ನು ಕೊಟ್ಟು ಕಳಿಸಿದ. ದೂತ ಬಂದು ಹೇಳ್ತಾನೆ, ಸೋಪಿನೈಚ ತದಾತಾತುಂ, ಅಣ್ಣ ಹೇಳಿದ್ದಾನೆ ಅಣ್ಣನಿಗೆ ರಾಜ್ಯವನ್ನು ಕೊಡಬೇಕಂತೆ, ನೀನು ಹೊರಟು ಹೋಗಬೇಕಂತೆ ಅಂತ. ದೂತ ಬಂದು ಹೇಳಿದ. ಆವಾಗ ಆ ಅಲರ್ಕ ಒಂದು ಮಾತನ್ನು ಹೇಳ್ತಾನೆ, ಅಣ್ಣ ಬೇಕಾದರೆ ನನ್ನಲ್ಲೇ ಬಂದು ಬೇಡಲಿ, ನಾನು ರಾಜ್ಯ ಕೊಡ್ತೇನೆ. ಆದರೆ ನಾಕ್ರಾಂತ್ಯ ಸಂಪ್ರದಾಸ್ಯಾಮಿ ಭಯೇನಾಲ್ಪಾಮಪಿ ಕ್ಷಿತಿಂ, ಯುದ್ಧದ ಮೂಲಕವಾಗಿ ಕೊಟ್ಟೇನೆ ಹೊರತು ನಾನು ಭಯದಿಂದ ಅಲ್ಪ ಭೂಮಿಯನ್ನು ಅಣ್ಣನಿಗಾದರೂ ಕೊಡಲಾರೆ ಅಂತಂದ ಅವನು ಅಲರ್ಕ. ಅಷ್ಟು ಅವನಿಗೆ ಅದರಲ್ಲಿ ಸ್ವಾಯತ್ತ ಬಂದಿದೆ. ಇದನ್ನು ಕೇಳಿಕೊಂಡು ಸರಿ ಅಂತಂದುಕೊಂಡು ಮುಂದಕ್ಕೆ ಕಾಶಿರಾಜ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿದ ನಂತರದಲ್ಲಿ ಇವನು ಸೋತಿದ್ದಾನೆ. ದಿವಸದಿಂದ ದಿವಸಕ್ಕೆ ಎಲ್ಲ ಸಂಶಯ ಆಗುತ್ತಾ ಉಂಟೆಲ್ಲ. ಧನಕನಕಾದಿಗಳು ಮತ್ತೊಂದು ಭೃತ್ಯರು ಎಲ್ಲ ಕ್ಷಯಿಸ್ತಾ ಬಂದ. ಆವಾಗ ಕೋಶಕ್ಷಯಂ ಅವಾಪೋಚ್ಚೈ ಪುರಂ ಚಾರುಧ್ಯ ತಾರಿಣ ಸ್ವಯಂಚ ಪುರಂಚ ಅರುಧ್ಯತ ಅರಿಣ ಇತ್ತಂ ಸಂಪೀಡ್ಯಮಾನಸ್ತು ಕ್ಷೀಣಕೋಶೋ ದಿನೇ ದಿನೇ. ಕೊನೆಗಾಗುವಾಗ ಕೋಶ ಇಲ್ಲ, ಎಲ್ಲ ಕ್ಷಯಿಸ್ತಾ ಬಂದಾವಾಗ ಅವನಿಗೆ ವಿಷಾದ ಆಯಿತು. ಯಾಕಪ್ಪ ಹೀಗಾಯಿತು ಅಂತ ಯೋಚನೆ ಮಾಡಿಕೊಂಡವ ಪಕ್ಕ ನೆನಪಾಯಿತು, ಅಮ್ಮ ಕೊಟ್ಟ ಉಂಗುರದ್ದು ನೆನಪಾಯಿತು. ಅಮ್ಮ ಕೊಟ್ಟ ಉಂಗುರದ ನೆನಪಾದ ತಕ್ಷಣ ಅಲರ್ಕ ಸ್ನಾನ ಮಾಡಿದ, ಶುಚಿಯಾದ, ಪುಣ್ಯಾಹ ವಾಚನವನ್ನು ಮಾಡಿಸಿದ. ಸರಿ ಅಂತ ಆ ಉಂಗುರವನ್ನು ತೆಗೆದು ತಿಕ್ಕಿ ಅದರಲ್ಲಿದ್ದಂತಹ ವಾಕ್ಯವನ್ನು ಗಟ್ಟಿಯಾಗಿ ಓದ್ತಾ ಇದ್ದಾನೆ. ಏನಿತ್ತದರಲ್ಲಿ? ಸಂಘ ಸರ್ವಾತ್ಮನ ತ್ಯಾಜ್ಯ ಸಚೇತ್ಯಕ್ತುಂ ನ ಶಕ್ಯತೆ ಸದ್ಭಿಸ್ಸಹ ಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ. ಒಂದು ವಾಕ್ಯ, ಒಂದು ಶ್ಲೋಕ. ಇನ್ನೊಂದು, ಕಾಮ ಸರ್ವಾತ್ಮನ ಹೇಯ ಹಾತುಂ ಚೇಚ್ಛಕ್ಯತೆ ನ ಸಹ ಮುಮುಕ್ಷಾಂ ಪ್ರತಿ ತತ್ಕಾರ್ಯಂ ಸೈವ ತಸ್ಯಾಪಿ ಭೇಷಜಂ. ಇದು 2 ಶ್ಲೋಕಗಳು ಅವನಿಗೆ ಅದರಲ್ಲಿ ಇಷ್ಟು ಅಕ್ಷರಗಳು ಅದರಲ್ಲಿ ಕಾಣಿಸ್ತು. ಏನದು ಅಂದರೆ, ನೋಡಪ್ಪ, ಸರ್ವಾತ್ಮನ ಸಂಘವನ್ನು ತ್ಯಾಗ ಮಾಡಬೇಕು, ವಿಷಯ ಪದಾರ್ಥಗಳ ಸಂಘವನ್ನು ತ್ಯಾಗ ಮಾಡಬೇಕು, ಸರ್ವಾತ್ಮನ ತ್ಯಾಗ ಮಾಡಬೇಕು ಮಗು. ಆದರೆ ಹೇಳಿದಷ್ಟು ಸುಲಭ ಅಲ್ಲ ತ್ಯಾಗ ಮಾಡಲಿಕ್ಕೆ. ತ್ಯಕ್ತುಂ ನ ಶಕ್ಯತೆ, ಅಷ್ಟು ಸುಲಭದಲ್ಲಿ ಹೇಳ್ಬೋದು, ಉಪನ್ಯಾಸ ಮಾಡ್ಬೋದು, ಅದೆಲ್ಲ ಬಿಡಬೇಕು, ಅದು ಅದರಲ್ಲಿ ಅಷ್ಟು ದೋಷ ಉಂಟು, ಇದರಲ್ಲಿ ಇಷ್ಟು ದೋಷ ಉಂಟು, ಬಿಡಬೇಕು ಹೇಳ್ಬೋದು. ಅಲ್ಲ, ಸಂಘ ಮಾಡಬೇಕು ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತಾದರೆ, ನಿಮಗೆ ಸಂಘ ಮಾಡಲೇಬೇಕು ಅಂತ ಅನಿಸಿದರೆ ಸದ್ಭಿಸ್ಸಹ ಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ. ಅವಾಗೇನು ಮಾಡಬೇಕು? ಸಜ್ಜನರ ಸಂಘ ಮಾಡಬೇಕು. ಸಂಘ ಬಿಡಲಿಕ್ಕೆ ಆಗೋದೇ ಇಲ್ಲ ಅಂತಾದರೆ ಸಜ್ಜನರ ಸಂಘ ಮಾಡಬೇಕು. ಯಾಕೆಂದರೆ ಅದಕ್ಕೆ ಒಳ್ಳೆಯ ಔಷಧಿ ಅಂತಂದರೆ ಅದೇ ಸತಾಂ ಸಂಗೋ ಹಿ ಭೇಷಜಂ. ಇನ್ನು ಕಾಮ ಸರ್ವಾತ್ಮನ ಹೇಯ,
ಆಸೆ ಮಾಡಲೇಬಾರದು ಯಾವುದೇ ವಿಷಯದಲ್ಲಿ. ಹೌದು, ಹಾಗೆಂತ ಆಸೆ ಪಡದೆ ಇರಲಿಕ್ಕೇನೇ ಆಗುವುದಿಲ್ಲ. ಇದು ನಮ್ಮ ಸಮಸ್ಯೆಗಳೆಲ್ಲ, ಎರಡೂ ನಮ್ಮ ಸಮಸ್ಯೆಗಳೇ. ಅವನಿಗೆ ಆ ವಾಕ್ಯದಲ್ಲಿ ಕಾಣಿಸ್ತದೆ, ಕಾಮ ಸರ್ವಾತ್ಮನ ಹೇಯ ಹಾತುಂ ಚೇತ್ ಚಕ್ಯತೆ ನ ಸಹ. ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅದನ್ನು, ಮತ್ತೇನು ಮಾಡಬೇಕು? ಹಾಗಿದ್ದರೆ ಆ ಆಸೆಯನ್ನೇ ಮುಮುಕ್ಷಾಂ ಪ್ರತಿ ತತ್ಕಾರ್ಯಂ ಸೈವ ತಸ್ಯಾಪಿ ಭೇಷಜಂ. ಮುಮುಕ್ಷವಾಗಿ ಮೋಕ್ಷದ ಕಡೆಗೆ, ಮೋಕ್ಷ ಬೇಕು, ಮುಕ್ತಿ ಬೇಕು ಅಂತ ಆ ಆಸೆಯನ್ನು ಆ ಕಡೆಗೆ ತಿರುಗಿಸಬೇಕು. ಆವಾಗ ಅದಕ್ಕೆ ಅದೇ ಮದ್ದು ಆಗ್ತದೆ. ಇದನ್ನು ಗಟ್ಟಿಯಾಗಿ ವಾಚಿಸಿದ. ಹಾಗಿದ್ದರೆ ನಾನು ಇದರಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಂತ ಸಂಕಲ್ಪಿಸಿದ. ಯಾಕೆಂದರೆ ಅವಳು ಅಮ್ಮನ ಮಾತು ನೆನಪು ಬಂತು, ಅವನಿಗೆ ಬೋಧವಾಯಿತು. ಸರಿ ಅಂತ ಯೋಚನೆ ಮಾಡಿ ಸಾಧು ಸಂಪರ್ಕ ಆಗಬೇಕಾದ್ರೆ ಯಾರು ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಂದ ದತ್ತಾತ್ರೇಯರ ಬಳಿಗೆ ತಾನು ಬಂದಿದ್ದಾನೆ. ಶರಣು ಬಂದ ದತ್ತಾತ್ರೇಯರನ್ನು, ಗುರುಗಳೇ ನನಗೆ ಅನುಗ್ರಹ ಮಾಡಬೇಕು, ನಾನು ಶರಣು ಬಂದಿದ್ದೇನೆ, ನನ್ನ ದುಃಖವನ್ನು ನೀವು ಪರಿಹರಿಸಬೇಕು.